ಅಜು ಮನೆಯಿಂದ ಏನೋ ನೆನ್ಪು ಮಾಡ್ಕೊಂಡೆ ಕಣ, ನಿನಗೆ ಏನೋ ಒಂದು ವಿಚಾರ ಹೇಳ್ಬೇಕು ಅಂತ ಏನು ಅಂತ ನೆನಪಿಗೆ ಬರ್ತಿಲ್ಲ. ನೆನಪಿಗೆ ಬಂತು. ಏನು ಗೊತ್ತಾ, ನಮ್ಮಂತ ಯುವಕರಿಗೆ ಅಂತ ಹೇಳಿನೇ ಮಾರ್ಕೆಟಲ್ಲಿ ಒಂದು ಕಂಪ್ನಿ ಬಂದಿದೆ ಅಂತಪ್ಪ. ಏನು ಅದು? ಏನು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಹಣ ಹಾಕಿದ್ರೆ 6 ತಿಂಗಳಲ್ಲಿ 2 ಲಕ್ಷ ರೂಪಾಯಿ ಕೊಡ್ತಾರಂತೆ. ಯಾವ ಕಂಪ್ನಿ ಹೇಳೋ ಮಾರ? ಆ ಕಂಪನಿ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಬಟ್ ಹಣ ಅಂತೂ ಡಬಲ್ ಮಾಡ್ಕೊಡ್ತಾರಪ್ಪ. ಸರಿನಪ್ಪ, ಹಾಗಾದ್ರೆ 6 ತಿಂಗಳಲ್ಲಿ ಹಣ ಡಬಲ್ ಆಗುತ್ತೆ ಅನ್ನೋದಾದ್ರೆ ಇಬ್ರು ದುಡ್ಡು ಹಾಕೊಳ್ಳೋಣ, ಇಬ್ರು ದುಡ್ಡು ಮಾಡೋಣ. ಬಟ್ ಊರಲ್ಲಿ ಯಾರಿಗೂ ಹೇಳೋದು ಬೇಡ. ಸರಿ ನೀನು ಹೇಳ್ದಂಗೆ ಮಾಡೋಣ. ಸರಿ, ಹಂಗೆ ಮಾಡೋಣ. ಸರಿ, ಹಾಗಾದ್ರೆ ನಾಳೆ ಇಬ್ರು 1 ಲಕ್ಷ ರೂಪಾಯಿ ಕಟ್ಬಿಡೋಣ, ಆಯ್ತಾ? ಬರ್ಲಾ ಈಗ? ಆಯ್ತು ತಗೋ, ಬಾಯ್. ರಾಜು ಹಾಯ್. ಫಸ್ಟ್ ಪೇಮೆಂಟ್ ಬಂತಿದೆ ಕಣೋ. ನನಗೂ ಬಂದಿದೆ ಕಣೋ. ಹೌದಾ? ಊರಲ್ಲಿ ತುಂಬಾ ಲಕ್ಕಿ ಕಣೋ. ಬಟ್ ಆದ್ರೆ ಈ ವಿಚಾರ ಯಾರಿಗೂ ಹೇಳ್ಬಾರ್ದು, ಆಯ್ತಾ? ಆಯ್ತು, ಯಾರಿಗೂ ಹೇಳೋದು ಬೇಡ. ಸರಿ, ಬಾಯ್. ಬಾಯ್. ಅಬ್ಬಾ, 2 ತಿಂಗಳಿಂದ ಹಣ ಬಂತು. ಓ, 2 ತಿಂಗಳ ಹಣ ಬಂತು. ಎಸ್, ಎಂತ ಚಲೋ ಕಮ್ದಿನ. 3 ತಿಂಗಳಿಂದ ಹಣ ಬಂತು. ಒಟ್ನಲ್ಲಿ ಇಬ್ರು ದುಡ್ಡು ಮಾಡೋಣಪ್ಪ. ಎಲ್ಲ ಶ್ರೀಮಂತರು ಮೋಸ್ಟ್ಲಿ ಹಿಂಗೆ ದುಡ್ಡು ಮಾಡಿರ್ಬೇಕಂತ. ಹೌದು, ಆಗಿರ್ಬೇಕು. ಓಕೆ, ಬರೋಣ. ಓಕೆ, ಬರೋಣ. ಲೇ, ಯಾಕ್ರಲ್ಲ ಹಿಂಗ ಗಂಡ ಸತ್ತು ಮುಂಡ್ರೆ ಕುತ್ಕೊಂಡಿರಿ? ನಂಗೆಲ್ಲ ವಿಷಯ ಗೊತ್ತಾಗೈತಪ್ಪ. ನೀವೇನ್ ಮಾಡಕ್ ಹೋಗಿದ್ರಿ, ಏನಾಗೈತೆ ಅಂತಂದು ಹೇಳಿ. ನಾನು ನಿಮ್ಮಂಗೆ ಅದು ಯಾವ್ದೋ ಕಂಪ್ನಿ ಅಂತಂದು ಹೇಳಿ ರೊಕ್ಕ ಹಾಕಿ ರೊಕ್ಕದ ಆಸೆಗೆ ಹಂಗೆ ಮಾಡಿಸೋತದ. ರೊಕ್ಕ ಹಾಕಿದೆ, ಅನುಭವ ಆಯ್ತು, ಸುಮ್ಕದನಿ. ಯಾಕೆ ಬೇಕಿಲ್ಲ ಅಂತವೆಲ್ಲ ಇಂಥ 1000 ಕಂಪ್ನಿಗಳು ಬರ್ತವೆ ಹೋಗ್ತವೆ. ಸುಮ್ ಮನೇಲಿ ದೊಡ್ಡವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ ಮನೆಯಾಗಿರಪ್ಪ. ಎದ್ದವ್ರು ರೆಡಿ, ಎದ್ದವ್ರಿ.